ಮಿತ್ರ ಅವ್ರೆ, ಏನಿದು ಹೀಗ್ ಡೈರೆಕ್ಟ್ ಆಗಿ ಒಳಗ್ ಬರ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಅಷ್ಟಕ್ಕೂ ನೀವ್ ರೂಮ್ ಒಳಗೆ ಯಾಕೆ ಬಂದಿದ್ದು? ಕೇಳಿದ್ರೆ ಮಾತಾಡ್ತಿಲ್ವಲ್ಲ? ಸಡನ್ ಆಗಿ ರೂಮ್ ಒಳಗೆ ಯಾಕೆ ಬಂದ್ರಿ? ಅದು ನಿನ್ ಮೇಲೆ ಈ ಡ್ರೆಸ್ ಹೇಗಿರುತ್ತೆ ಅಂತ ನೋಡಕ್ ಬಂದೆ ಭಾಗ್ಯ. ಯಾಕಷ್ಟು ಡೌಟಲ್ಲಿ ನೋಡ್ತಾ ಇದ್ಯಾ? ನಾನು ಬೇಕು ಅಂತಾನೆ ಒಳಗ್ ಬಂದೆ ಅನ್ಕೋತಿದ್ಯೇನು? ಡ್ರೆಸ್ ನೋಡೋಕೆ ಒಳಗಡೆ ಬರೋದು ಯಾಕೆ? ನಾನೇ ಹೊರಗಡೆ ಬರ್ತಿದ್ನಲ್ಲ. ಗೊತ್ತಿಲ್ಲದೆ ಹಾಗಾಯ್ತು ಬಿಡು ಭಾಗ್ಯ. ಸರಿ ಸರಿ, ಮೊದಲು ನೀವು ಹೊರಗಡೆ ಹೋಗಿ. ಈಗ ಮನೀಷ ಏನಾದ್ರೂ ನನ್ನ ಭಾಗ್ಯ ಜೊತೆ ನೋಡಿದ್ರೆ ಅಷ್ಟೇ ನನ್ ಗತಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ. ಹೋಗ್ತೀನಿ, ಆದ್ರೆ ಹೊರಗಡೆ ಯಾರಾದ್ರೂ ಇದಾರೇನೋ ಅಂತ ಭಯ. ನಮ್ಮಿಬ್ಬರನ್ನ ಹೀಗೆ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಆ ಭಯ ರೂಮ್ ಒಳಗ್ ಬರೋ ಮುಂಚೆ ಇರ್ಬೇಕಿತ್ತು. ಆಗಿದ್ದೇನೋ ಆಗೋಯ್ತು ಭಾಗ್ಯ, ನೀನ್ ಮೊದ್ಲು ಹೋಗು. ಮಿತ್ರವ್ರೆ, ಏನಾಯ್ತು? ಮನೀಷಾ ಈ ಕಡೆನೆ ಬರ್ತಿದ್ದಾಳೆ. ನೀವ್ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಮನೀಷನೇ ಅಲ್ವಾ, ಇನ್ನೇನ್ ಮಾಡೋದು? ಬನ್ನಿ ಹೊರಗೋಗೋಣ. ಭಾಗ್ಯ ಭಾಗ್ಯ, ಬೇಡ ಬೇಡ. ನಮ್ಮನ್ನ ಹೀಗೆ ನೋಡ್ಬಿಟ್ರೆ ನಾಳೆಯಿಂದ ಇಬ್ರು ತುಂಬಾ ಆಡ್ಕೋತಾಳೆ. ಅದ್ ನನಗಿಷ್ಟ ಇಲ್ಲ. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ. ಮನೀಷಾ ಹೋದ್ಮೇಲೆ ಹೊರಗಡೆ ಹೋಗೋಣ, ಆಯ್ತಾ? ಹಲೋ, ಒಳಗಡೆ ಯಾರು? ನನ್ ಡ್ರೆಸ್ ಒಳಗೆ ಇದೆ, ಸ್ವಲ್ಪ ಕೊಡ್ತೀರಾ? ಒಳಗೆ ಯಾರಿದ್ದೀರಾ? ಹಲೋ, ಇದು ಮಿತ್ರ ರಿಂಗ್ ಟೋನ್ ಅಲ್ವಾ? ಯಾರಿದ್ದಾರೆ? ಮಿತ್ರ, ಮಿತ್ರ, ಒಳಗಿರೋದು ನೀನಾ? ಮಿತ್ರ, ಮಿತ್ರ, ಭಾಗ್ಯ ನೀನಾ? ಮಿತ್ರ, ನೀನ್ ಕೂಡ ಇಲ್ಲೇ ಇದೆಯಾ? ಗೊತ್ತಾಗ್ದೆ ರೂಮ್ ಒಳಗ್ ಬಂದ್ಬಿಟ್ರು ಮನೀಷಾ. ಪರವಾಗಿಲ್ಲ ಭಾಗ್ಯ, ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಒಂದೇ ರೂಮಲ್ಲಿದ್ರೆ ಏನಾಗಲ್ಲ. ನೀನ್ ಯಾರ ಜೊತೆ ಬಂದೆ ಮನೀಷಾ? ನಾನಿನ್ ಯಾರ ಜೊತೆ ಬರ್ತೀನಿ? ನಾನು ಏನ್ ಮನೀಷಾ ಇದು? ಆಫೀಸಿಗೆ ಬಾ ಅಂದ್ರೆ ಬರಲ್ಲ ಅಂದೆ, ಈಗ ಇಲ್ಲಿ ಶಾಪಿಂಗ್ ಮಾಡ್ತಿದ್ಯಾ? ಹೌದು, ನೀನು ಒಬ್ಳೆ ಬಂದಿದ್ಯಾ ಅಥವಾ ಇನ್ಯಾರ ಜೊತೆ ಆದ್ರೂ ಬಂದಿದ್ಯಾ? ಅಮ್ಮ ಮನೀಷಾ, ನೀನು ಬಂದಿದ್ಯಾ? ಮಿತ್ರ ಜೊತೆ ಬಂದೆ ಅಂದ್ರೆ ಸಿಚುವೇಶನ್ ಕೆಟ್ಟ ಹೋಗುತ್ತೆ. ಮನೀಷಾ, ತಲೆನೋವು ಒಂದೇ, ಮತ್ತೀಗ ಶಾಪಿಂಗ್ ಬಂದಿದ್ಯಾ? ಎಲ್ಲೂ ಹೋಗೋದ್ ಬೇಡ ಅನ್ಕೊಂಡೆ ನೀರಜ್. ಆದ್ರೆ ಯಾಕೋ ನಿನ್ಗೋಸ್ಕರ ಶಾಪಿಂಗ್ ಮಾಡಿ ನಿಂಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ, ಅದಕ್ಕೆ ಬಂದಿದ್ದೆ. ಆದ್ರೆ ನೀನ್ ನೋಡ್ಬಿಟ್ಟೆ, ಇನ್ನೇನ್ ಸರ್ಪ್ರೈಸ್ ಇರುತ್ತೆ? ಹೋಗ್ಲಿ ಬಿಡಮ್ಮ, ಈ ರೀತಿನಾದ್ರೂ ಸಿಕ್ಕದಿಯಲ್ಲ, ಇವಾಗಿಂದ ಜೊತೆಲೇ ಶಾಪಿಂಗ್ ಮಾಡೋಣ. ಮನೀಷನ್ ಜೊತೆಗಿತ್ಕೊಂಡೆ ಇವಳ ಜೊತೆ ಬಂದವನು ಎಲ್ಲಿದ್ದಾನೆ, ಅವನ್ ಯಾರು ಅಂತ ಕಂಡುಹಿಡಿಬೇಕು. ಏನೋ ಎಲ್ರೂ ಸರಿಯಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವ್ರವ್ರ ಡೈಲಾಗ್ ಅವ್ರವರೇ ಹೇಳ್ತಿದ್ದಾರೆ. ಮಿತ್ರ ಮನೀಷಾ ಇಬ್ರು ಸುಳ್ಳು ಹೇಳ್ತಾ ಇದ್ರು ಹೊರಗಡೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ತುಂಬಾ ಚೆನ್ನಾಗೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮಿತ್ರ, ನೀನು ಎಷ್ಟೇ ಬುದ್ಧಿವಂತ ಆಗಿದ್ರು
ನಿನ್ನ ಗುಟ್ಟು ಇವತ್ತು ರಟ್ಟು ಆಗೇ ಆಗತ್ತೆ. ಮಿತ್ರ, ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ತುಂಬ ಸಂತೋಷ ಪಡ್ತಾ ಇದೆಯಲ್ವಾ? ತಪ್ಪಿಸ್ಕೊಳ್ಳೋ ಅವಕಾಶ ನಾನು ಕೊಡಲ್ಲ. ನಿನ್ನ ಮನುಷ್ಯ ಮಧ್ಯೆ ಇರೋ ಗುಟ್ಟಿನ ಬಗ್ಗೆ ಇವತ್ತು ಎಲ್ರಿಗೂ ಗೊತ್ತಾಗಲೇಬೇಕು. ಯಾವುದು ಬಿಡ್ದಂಗೆ ಎಲ್ಲ ಶೂಟ್ ಮಾಡು, ಗೊತ್ತಾಯ್ತಾ? ಐಡಿಯಾ ಮಿತ್ರ, ನೀನು ಕನ್ಫರ್ಮ್ ಆಗಿ ಸಿಗಾಕೊಂಡೆ. ಎಕ್ಸ್ಕ್ಯೂಸ್ ಮಿ ಬ್ರೋ, ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ? ಏನಕ್ಕೆ? ಏನಿಲ್ಲ, ಒಂದು ಸಣ್ಣ ಕೆಲಸ ಇದೆ. ಆಗಲ್ಲ, ನಾವು ಅರ್ಜೆಂಟಾಗಿ ಹೋಗ್ಬೇಕು. 5 ನಿಮಿಷ ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ. ಭಾಗ್ಯ ಮೇಡಮ್. ಏನ್ ಅಮಿತ್ ಸಿಂಗ್? ಮನಿಷಾ ಮೇಡಮ್ ಜೊತೆ ಬಂದಿದ್ ಯಾರು, ಹೇಗಿದ್ರು ಅಂತ ಹುಡುಕ್ತಾ ಇದ್ರಿ ಅಲ್ವಾ? ನಿಮ್ಮ ಹುಡುಕಾಟಕ್ಕೆ ಉತ್ತರ ಈ ಫೋನ್ನಲ್ಲಿದೆ. ಈ ಫೋನ್ನಲ್ಲ? ಹೌದು ಮೇಡಮ್, ಸೋಷಿಯಲ್ ಮೀಡಿಯಾನವರು ಈ ಶಾಪ್ ಪೂರ್ತಿ ವಿಡಿಯೋ ಮಾಡಿದ್ದಾರೆ. ಇದರಲ್ಲಿ ಅವರಿಬ್ರು ಜೊತೆಲಿ ಓಡಾಡಿರೋ ವಿಡಿಯೋ ಖಂಡಿತವಾಗ್ಲೂ ಇರುತ್ತೆ. ಎಲ್ಲಿ ತೋರ್ಸು? ಏನಾಯ್ತು? ಫೋನ್ ಸ್ವಿಚ್ ಆಫ್ ಆಗೋಯ್ತು ಮೇಡಮ್. ಹಲೋ ಅಣ್ಣ, ನಮ್ಮ ಫೋನ್ ನಮಗೆ ಕೊಡ್ತೀರಾ? ಬ್ರೋ, ಒಂದೇ ಒಂದ್ಸಲ ಈ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಕೊಡಿ ಬ್ರೋ. ಅಣ್ಣ, ನಾವು ನಿಮ್ಮ ಥರ ಕೆಲಸ ಇಲ್ದೇ ಇಲ್ಲ, ನಮಗೆ ತುಂಬ ಕೆಲಸ ಇದೆ. ವಿಡಿಯೋ ಎಡಿಟ್ ಮಾಡಬೇಕು, ಕಲರಿಂಗ್ ಮಾಡಬೇಕು, ಆಮೇಲೆ ಅದನ್ನ ಚಾನಲ್ಗೆ ಹಾಕ್ಬೇಕು. ಪ್ಲೀಸ್ ಫೋನ್ ಕೊಡಿ. ಪ್ಲೀಸ್ ಬ್ರೋ, ಒಂದೇ ಒಂದ್ಸಲ ಕೊಡಿ. ಆಗಲ್ಲ ಬ್ರೋ, ಫೋನ್ ಕೊಡಿ. ಪ್ಲೀಸ್ ಕೊಡಿ ಬ್ರೋ, ಬ್ರೋ, ಫೋನ್ ಕೊಡಿ ಬ್ರೋ. ಕೊಡಯ್ಯ ಬ್ರೋ. ಸಾರಿ ಮೇಡಮ್, ನೀವು ಆ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮನಿಷಾ ಮೇಡಮ್ ಜೊತೆ ಯಾರು ಬಂದಿದ್ರು ಅಂತ ಗೊತ್ತಾಗಿರೋದು. ಬಿಡು ಅಮಿತ್ ಸಿಂಗ್, ಕರೆಕ್ಟಾಗಿ ಅವ್ರು ಬರೋ ಟೈಮಲ್ಲೇ ಇವ್ರು ಶೂಟ್ ಮಾಡಿರ್ಬೇಕು ಅಂತಿಲ್ವಲ್ಲ. ಇನ್ನೀ ವಿಷಯ ಇಲ್ಲಿಗೆ ಬಿಡು. ಮಿತ್ರ, ನಿನ್ನ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಇವತ್ತು ತಪ್ಪಿಸ್ಕೊಂಬಿಟ್ಟೆ. ದಿನ ಅದೃಷ್ಟ ಹೀಗೆ ಕೈ ಹಿಡಿಯಲ್ಲ, ಯಾವತ್ತೋ ಒಂದಿನ ಖಂಡಿತವಾಗ್ಲೂ ಸಿಗಾಕೋತೀಯ. ನಿನ್ನ ದುರದೃಷ್ಟಕ್ಕೆ ನಾನು ಅಲ್ಲೇ ಇರ್ತೀನಿ. ಆದಷ್ಟು ಬೇಗನೆ ನಿನ್ನ ಮುಖವಾಡ ಬಯಲಾಗೋ ಹಾಗೆ ಮಾಡ್ತೀನಿ. ನಿಮ್ ಫ್ಯಾಮಿಲಿ ನಡೀತಿರೋದನ್ನೆಲ್ಲ ಕೇಳ್ತಾನೆ ಇದ್ವಿ ಶಾರದಾ. ಅಷ್ಟಕ್ಕೂ ನಿಮ್ಮ ಮತ್ತೆ ನಿಮ್ ಸೊಸೆ ಮಧ್ಯೆ ಏನ್ ಸಮಸ್ಯೆ? ಮದ್ವೆಗ್ ಮೊದ್ಲು ನಮ್ ಹುಡ್ಗ ಒಬ್ಬ ಹುಡ್ಗಿನ ಇಷ್ಟಪಟ್ಟಿದ್ದ. ನಮ್ಗಿಂತ ಕಡಿಮೆ ಸ್ಟೇಟಸ್ ಇರೋ ಹುಡ್ಗಿನ ನಮ್ ಮನೆ ಸೊಸೆ ಆಗಿ ಹೇಗ್ ಒಪ್ಕೊಳ್ಳೋದು ಹೇಳು? ಅದಕ್ಕೆ ನಮ್ ಸ್ಟೇಟಸ್ಗೆ ಸರಿಯಾಗೋ ಹುಡ್ಗಿನ್ ನೋಡಿ ಮದ್ವೆ ಮಾಡಿದ್ವಿ. ಹಾಗಿರುವಾಗ ಇನ್ನೇನ್ ಪ್ರಾಬ್ಲಮ್ ಇರುತ್ತೆ? ಈ ಮಧ್ಯ ನಮ್ಮ ಹುಡುಗ ಪ್ರೀತಿಸಿದ ಹುಡುಗಿ ಮತ್ತೆ ಅವನ ಜೀವನದಲ್ಲಿ ವಾಪಸ್ ಬಂದಿದ್ದಾಳ. ಆ ವಿಚಾರ ನಮ್ಮ ಸೊಸೆಗೂ ಗೊತ್ತಾಗೋಯ್ತು. ಆ ಹುಡುಗಿ ಜೊತೆ ಇವನ್ಯಾಕೆ ತಿರುಗ್ತಿದ್ದಾನೆ, ಏನ್ ಮಾಡ್ತಿದ್ದಾರೆ ಅಂತ ನಮ್ಮ ಸೊಸೆ ದಿನಾಲು ರಾಧಾಂತ ಮಾಡ್ತಿದ್ದಾಳ. ನನಗ್ ಮೋಸ ಮಾಡಿದಾರೆ ಅಂತ ದಿನಕ್ಕೊಂದೊಂದು ಗಲಾಟೆ ಮಾಡ್ತಾನೆ ಇರ್ತಾಳೆ. ಒಂದ್ ಟೈಮಲ್ಲಿ ಪ್ರೀತಿಸಿದ ಹುಡುಗಿ ಈಗ ಸ್ವಲ್ಪ ಫ್ರೆಂಡ್ಲಿ ಆಗಿ ಸ್ವಲ್ಪ ಸಲ್ಗೆಯಿಂದ ಇದ್ದಾಳೆ ಅಂತ ಅರ್ಥ ಮಾಡ್ಕೊಳ್ದೆ ನಮ್ ಸೊಸೆ ರೋಡಿಗೆ ಬಂದು ಟಿವಿ ಚಾನಲ್ ಅವ್ರನ್ನೆಲ್ಲ ಕರೆಸಿ ಮರ್ಯಾದೆ ತೆಗಿತಿದ್ದಾಳೆ. ನಮ್ ಸಂಬಂಧಿಕರು ಮುಂದೆ ತಲೆ ಎತ್ತಿದಿರೋ ಹಾಗೆ ಮಾಡಿದಾಳೆ. ಅಲ್ಲ, ನಮ್ ಸೊಸೆನ ನನ್ನ ಮಗ ಚೆನ್ನಾಗೇ ನೋಡ್ಕೋತಿದ್ದಾನಲ್ವಾ, ಆದ್ರೂ ಅವಳಿಗೆ ಅದೇನ್ ಹೋಗೋ ಕಾಲ ಬಂದಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಗಂಡ್ಸು ಅಂದ್ಮೇಲೆ ಹೊರಗಡೆ ಸಾವಿರಾರು ಲಿಂಕ್ಸ್ ಇರುತ್ತೆ.
ನೋಡಿನೂ ನೋಡ್ದಿದ್ದ ಹಾಗೆ ಸುಮ್ನಿರ್ಬೇಕು. ನೋಡಿದ್ದೆಲ್ಲ ಬೇಕು, ನಾನೇ ರಾಜ್ಯ ಆಳ್ಬೇಕು ಅಂತ ಅನ್ಕೊಂಡ್ರೆ ಹೇಗ್ ಹೇಳಿ? ಹೋಗ್ಲಿ ಬಿಡು ಅಂತ ಬಿಡೋದ್ ಬಿಟ್ಟು ಮರ್ಯಾದೆ ತೆಗಿಯೋ ಕೆಲ್ಸ ಮಾಡ್ತಾಳೆ. ಅದಕ್ಕೆ ನಮ್ ಸೊಸೆ ಮೇಲೆ ಮಾನನಷ್ಟ ಕೇಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ನಿಲ್ಲಿಸ್ತೀರಾ? ಅತ್ತೆ ಮಾವ, ನಾನೀಗ ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ನೀವೇನು ಅಂದ್ಕೋಬೇಡಿ. ನಿಮ್ ಸೊಸೆ ಮೇಲೆ ನೀವು ಮಾನನಷ್ಟ ಕೇಸ್ ಹಾಕ್ತೀರಾ? ಏನ್ ತಪ್ಪು ಮಾಡಿದಾರೆ ಅಂತ ಹಾಕ್ತೀರಾ? ಏನ್ ಅಪರಾಧ ಮಾಡಿದಾರೆ ಅಂತ ಹಾಕ್ತೀರಾ? ನಮ್ ಮರ್ಯಾದೆ ತಗೊಂಡ್ ಹೋಗಿ ನಡು ರೋಡಲ್ಲಿ ಹರಾಜಾಕಿ ತಪ್ಪಲ್ವಾ? ತಾಳಿ ಕಟ್ಟಿರೋ ಗಂಡಂಗೆ ಕ್ಷಣಕ್ಕೊಂದ್ಸಲ ಅವಮಾನ ಮಾಡಿ ನಮ್ಮವ್ರ ಮುಂದೆ ತಲೆ ತಗ್ಸೋ ಹಾಗೆ ಕೆಲ್ಸ ಮಾಡ್ತಾಳೆ. ಇದ್ ತಪ್ಪಲ್ವಾ? ಮತ್ತೆ ನೀವ್ ಮಾಡ್ತಿರೋದೇನು? ನಿಮ್ ಮಗ ಹಳೆ ಕತೆನ ಹೊರಗಡೆ ತಂದು ಮುಂಚೆ ಪ್ರೀತಿಸಿರೋ ಹುಡುಗಿ ಜೊತೆ ಬೀದಿ ಬೀದಿಲಿ ಆರಾಮಾಗಿ ತಿರುಗ್ತಿದ್ರೆ ಅದನ್ನೆಲ್ಲ ನೋಡ್ತಾ ಸುಮ್ನೆ ಇದ್ರಿ? ಏನೋ ಕಾಣಿಸ್ದೇ ಇರೋ ಹಾಗೆ ಕಣ್ಮುಚ್ಕೊಂಡಿದ್ರಿ? ಮದ್ವೆ ಮಾಡ್ಕೊಂಡಿರೋ ಹುಡುಗಿ ಮನಸ್ಥಿತಿನೂ ನೋಡ್ದೆ ಬೇರೆ ಹುಡುಗಿ ಜೊತೆ ಈಗ ನಿಮ್ ಮಗ ಕ್ಲೋಸ್ ಆಗಿ ಸಲ್ಗೆಯಿಂದ ತಿರುಗ್ತಾ ಇದ್ರೆ ಅದು ತಪ್ಪಲ್ಲ ಅನ್ನೋ ಹಾಗೆ ನೀವು ಸಮರ್ಥನೆ ಮಾಡ್ತಿರಲ್ಲ. ನೀವ್ ಮಾಡೋ ಕೆಲ್ಸಕ್ಕೆ ನಿಮ್ ಸೊಸೆ ಮನ್ಸು ಎಷ್ಟು ಒದ್ದಾಡ್ತಿದ್ಯೋ, ಒಳೊಳಗೆ ಎಷ್ಟು ಹಿಂಸೆ ಪಡ್ತಿದ್ಯೋ ಅಂತ ನೀವ್ ಯೋಚನೆ ಮಾಡಿದೀರಾ? ನೋಡಿ, ಒಬ್ಳು ಹುಡುಗಿ ಒಬ್ಬ ಹುಡ್ಗನ್ ಜೀವನಕ್ಕೆ ಕಾಲಿಡೋ ಮೊದ್ಲು ಎಷ್ಟೆಲ್ಲ ಕನ್ಸ್ ಕಂಡಿರ್ತಾಳೆ ಅಂತ ಗೊತ್ತಾ? ತನ್ ಗಂಡನೇ ತನ್ ಪ್ರಪಂಚ ಅಂದ್ಕೋತಾಳೆ. ತನ್ ಗಂಡ ಇಲ್ದಿದ್ರೆ ಈ ಲೋಕನೇ ಇಲ್ಲ ಅಂದ್ಕೋತಾಳೆ. ಗಂಡನ್ ಸುಖನೇ ತನ್ ಸುಖ ಅಂದ್ಕೋತಾಳೆ. ಗಂಡನ್ ಕೆಟ್ಟದಾದ್ರೆ ಅದು ತನ್ಗೆ ಆದ ಹಾಗೆ ಅನ್ಕೋತಾಳೆ. ಆ ಥರದ್ ಸೊಸೆನ ನೀವೆಷ್ಟು ಜೋಪಾನವಾಗಿ ನೋಡ್ಕೋಬೇಕು, ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು. ಗಂಡನೇ ತನ್ ಪ್ರಪಂಚ ಅಂದ್ಕೊಂಡಿರೋ ಒಬ್ಳು ಹುಡುಗಿಗೆ ತನ್ ಗಂಡನ್ ಪ್ರಪಂಚದಲ್ಲಿ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಆಗ ಹೆಂಡತಿ ಮನ್ಸು ಎಷ್ಟು ದುಃಖ ಪಡುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತಾ? ಮದ್ವೆಗ್ ಮೊದ್ಲೇ ನಿಮ್ ಮಗಂಗಿರೋ ಪ್ರೇಮ ಕಥೆ ಬಗ್ಗೆ ನಿಮ್ ಸೊಸೆಗೆ ಹೇಳಿಲ್ಲ. ಅದು ನೀವ್ ಮಾಡಿರೋ ಮೊದಲನೇ ತಪ್ಪು. ಮದ್ವೆ ಆದ್ಮೇಲಾದ್ರೂ ಹೇಳಿದ್ರಾ? ಹೇಳಿಲ್ಲ. ಅದು ನೀವ್ ಮಾಡಿರೋ ಎರಡನೇ ತಪ್ಪು. ನಿಮ್ ಮಗನ್ ಜೀವನದಿಂದ ಹೊರಗ್ ಹೋಗಿದ್ದ ಆ ಹುಡ್ಗಿ ಮತ್ತೆ ನಿಮ್ ಮಗನ್ ಜೊತೆ ತಿರುಗ್ತಿದ್ರೆ ಅದನ್ನ ನೀವ್ ಸರಿ ಅಂತಿದ್ದೀರಾ ನೋಡಿ, ಅದು ನೀವ್ ಮಾಡ್ತಿರೋ ಮೂರನೇ ತಪ್ಪು. ತಪ್ಪಿನ ಮೇಲ್ ತಪ್ಪು ನೀವ್ ಮಾಡಿ ನಿಮ್ ಸೊಸೆದೇ ತಪ್ಪಂತೀರಲ್ಲ. ನಿಮ್ ಸೊಸೆ ತನ್ನ ಮನ್ಸಲ್ಲಿರೋ ನೋವನ್ನ ಧ್ವನಿ ಎತ್ತಿ ಹೇಳಿದ್ರೆ ಅದನ್ನ ನೀವು ಮರ್ಯಾದೆ ತೆಗೆಯೋದು ಅಂತೀರಾ. ಅದನ್ ಬಿಟ್ಟು ಅವ್ರ ಮನ್ಸಲ್ಲಿರೋ ನೋವನ್ನ ನೀವ್ ಅರ್ಥ ಮಾಡ್ಕೊಳ್ದೆ ಹೋದ್ರಿ. ಕನಿಷ್ಠ ನಿಮ್ ಸೊಸೆ ಧ್ವನಿ ಎತ್ತಿ ತನ್ನ ನೋವನ್ನ ಈ ಪ್ರಪಂಚಕ್ಕೆ ಹೇಳ್ಕೊಂಡ್ಲು. ಆದ್ರೆ ನನ್ನಂತೋಳಾದ್ರೆ ಏನ್ ಮಾಡ್ತಿದ್ಲು ಗೊತ್ತಾ? ಇಲ್ಲಿ ಕುಟುಂಬದ ಮರ್ಯಾದೆ ತೆಗಿಯೋಕಾಗ್ದೆ, ಅಲ್ಲಿ ಗಂಡನ್ನು ಸರಿ ಮಾಡೋಕಾಗ್ದೆ, ಆ ಗಂಡನ್ ಜೀವನದಲ್ಲಿ ಬಂದಿರೋ ಹುಡುಗಿಗ್ ಶಿಕ್ಷೆನೂ ಕೊಡೋಕಾಗ್ದೆ ತಾನಾಗ್ ತಾನೇ ಆತ್ಮಹತ್ಯೆ ಮಾಡ್ಕೋತಿದ್ಲು. ಹಾಗೇನಾದ್ರೂ ನಡೆದ್ರೆ ಆ ಗಂಡನ್ಗೆ ಅತ್ತೆ ಮಾವಂಗೆ ಜೀವನ ಪೂರ್ತಿ ಮರೆಯೋಕಾಗ್ದಿರೋ ಅಂತ ಅಪರಾಧ ಭಾವ ಮನ್ಸಲ್ಲೇ ಉಳಿದು ಹೋಗುತ್ತೆ. ಅತ್ತೆ ಮಾವ, ಒಂದು ಹೆಣ್ಣಿಗೆ ಇಂಥ ಅನ್ಯಾಯ ಮಾಡಿರೋ ಈ ಮನುಷ್ಯರಿಗೆ
ನೀವು ಸಹಾಯ ಮಾಡಬೇಡಿ. ಕನಿಷ್ಠ ಸಮಾಧಾನ ಕೂಡ ಇವ್ರಿಗೆ ಮಾಡಬೇಡಿ. ಯಾಕಂದ್ರೆ ಇವ್ರು ಮಾಡಿರೋದು ಸಾಮಾನ್ಯ ತಪ್ಪಲ್ಲ, ತುಂಬಾನೇ ದೊಡ್ಡ ತಪ್ಪು, ಯಾವತ್ತೂ ಕ್ಷಮಿಸಕ್ಕಾಗ್ದಿರೋಂಥ ತಪ್ಪು. ಇವ್ರಿಗೆ ಸಪೋರ್ಟ್ ಮಾಡಿ ಸಲಹೆ ಕೊಟ್ಟು ಇವ್ರು ಮಾಡಿರೋ ತಪ್ಪಲ್ಲಿ ನೀವುಗಳು ಕೂಡ ಭಾಗಿಯಾಗಬೇಡಿ. ಅರವಿಂದ, ನಾವು ಬಂದು ಸುಮ್ನೆ ನಿನ್ ಮನ್ಸು ಹಾಳಾಯ್ತು ಅನ್ಸುತ್ತೆ. ಸರಿ, ನಾವು ಮತ್ತೆ ಇನ್ಯಾವತ್ತಾದ್ರೂ ಬರ್ತೀವಮ್ಮ. ಗಂಡನೇ ತನ್ನ ಪ್ರಪಂಚ ಅಂದ್ಕೊಂಡಿರೋ ಒಬ್ಳು ಹುಡುಗಿಗೆ ತನ್ನ ಗಂಡನ ಪ್ರಪಂಚದಲ್ಲಿ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಆಗ ಹೆಂಡತಿ ಮನ್ಸು ಎಷ್ಟು ದುಃಖ ಪಡುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತಾ? ಆ ಗಂಡನ್ ಜೀವನದಲ್ಲಿ ಬಂದಿರೋ ಹುಡುಗಿಗೆ ಶಿಕ್ಷೆನೂ ಕೊಡೋಕಾಗ್ದೆ ತಾನೇ ಆತ್ಮಹತ್ಯೆ ಮಾಡ್ಕೋತಿದ್ಲು. ಒಂದು ಹೆಣ್ಣಿಗೆ ಇಂಥ ಅನ್ಯಾಯ ಮಾಡಿರೋ ಈ ಮನುಷ್ಯರಿಗೆ ನೀವು ಸಹಾಯ ಮಾಡಬೇಡಿ. ಯಾಕಂದ್ರೆ ಇವ್ರು ಮಾಡಿರೋದು ಸಾಮಾನ್ಯ ತಪ್ಪಲ್ಲ, ತುಂಬಾನೇ ದೊಡ್ಡ ತಪ್ಪು, ಯಾವತ್ತೂ ಕ್ಷಮಿಸಕ್ಕಾಗ್ದಿರೋಂಥ ತಪ್ಪು. ಅರವಿಂದ, ಏನಾಯ್ತು? ಅಷ್ಟು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಇನ್ನು ಯಾವ್ದ್ರ ಬಗ್ಗೆ ಇರತ್ತೆ ಹೇಳಿ? ಭಾಗ್ಯನ್ ಬಗ್ಗೆನೇ. ಪರಿಚಯನೇ ಇಲ್ದೇ ಇರೋ ಯಾವುದೋ ಒಂದು ಹುಡುಗಿಗೆ ಅನ್ಯಾಯ ಆಗಿದ್ದಕ್ಕೆ ಭಾಗ್ಯ ಎಷ್ಟು ಆವೇಶ ಪಟ್ಕೊಂಡು, ನಾಳೆ ಭಾಗ್ಯಂಗೆ ನಾವ್ ಈ ತರ ಎಲ್ಲ ಅನ್ಯಾಯ ಮಾಡಿದೀವಿ ಅಂತ ಗೊತ್ತಾದ್ರೆ ಅವಳು ಇನ್ನೆಷ್ಟು ಆವೇಶ ಪಡ್ತಾಳೆ ಹೇಳಿ? ಆ ಅನುಮಾನ ನಿನಗೆ ಮಾತ್ರ ಅಲ್ಲ ಅರವಿಂದ, ನನಗೂ ಸಹ ಇದೆ. ಅದು ಅಲ್ಲದೆ ಭಾಗ್ಯ ಹೇಳಿದ ಮಾತುಗಳು ಕೂಡ ನಿಜ ಅನ್ನಿಸ್ತಾ ಇದೆ. ನಾವು ನಮ್ಮ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ, ಅವನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಮಾತ್ರ ಹೆಜ್ಜೆನ ಮುಂದಿಟ್ವಿ. ಆದರೆ ಈ ಪ್ರಯತ್ನದಲ್ಲಿ ಭಾಗ್ಯ ಜೀವನನ ಹಾಳು ಮಾಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಸಹ ಮಾಡಲಿಲ್ಲ. ಹೆತ್ತ ತಂದೆ ತಾಯಿಯಾಗಿ ನಾವು ಆ ರೀತಿ ಆಲೋಚನೆ ಮಾಡೋದು ತಪ್ಪಲ್ಲ ರೀ. ನಮ್ಮ ಮಗನ ಪ್ರಾಣ ಕೂಡ ನಮಗ್ ಮುಖ್ಯನೇ ಅಲ್ವಾ? ನೀನು ಹೇಳೋದು ನಿಜಾನೇ ಅರವಿಂದ. ಆದರೆ ಇಲ್ಲಿ ಮಿತ್ರನ ಪ್ರಾಣದ ಜೊತೆಗೆ ಭಾಗ್ಯ ಜೀವನನೂ ನಮಗೆ ಮುಖ್ಯನೇ. ಸರಿನೇ ರೀ, ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡೋಣ. ನಾಳೆ ಒಂದ್ ವೇಳೆ ಭಾಗ್ಯಂಗೇನಾದ್ರೂ ಸತ್ಯ ಗೊತ್ತಾದ್ರೆ ಎಂಥ ಅನಾಹುತಗಳಾಗತ್ತೋ, ಎಂಥ ತೊಂದರೆಗಳು ಮುಂದಾಗತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ ರೀ. ಹೌದು ಅರವಿಂದ, ಒಂದ್ ವೇಳೆ ಅಕಸ್ಮಾತಾಗಾದ್ರೂ ಸರಿ ಈ ವಿಷಯ ಭಾಗ್ಯಂಗೆ ಗೊತ್ತಾದ್ರೆ ಯಾವುದೋ ಒಂದು ರೀತಿ ಸಮಜಾಯಿಸಬಹುದು, ಏನೋ ಕಾರಣಗಳನ್ನ ಹೇಳಿ ಅವಳಿಗೆ ಅರ್ಥ ಮಾಡಿಸಬಹುದು ನಾನು ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಭಾಗ್ಯ ಕೋಪ ಮಾಡ್ಕೊಂಡಿದ್ದನ್ನು ನೋಡಿ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ ಅನಿಸ್ತಾ ಇದೆ ಅರವಿಂದ. ಏನ್ ಮನೀಷಾ, ಏನೋ ಅಚೀವ್ ಮಾಡಿರೋ ಹಾಗೆ ಫೇಸ್ ಎಲ್ಲ ಪಳಪಳ ಅಂತ ಹೊಳಿತಿದೆ. ಇವತ್ ನನಗೊಂದು ಹೊಸ ವಿಷಯ ಗೊತ್ತಾಯ್ತು ಆಂಟಿ. ನನ್ ಮನ್ಸಿಗೆ ಥಾಟ್ಸ್ಗೆ ರಿಲೀಫ್ ಕೊಡೋ ವಿಷಯ. ಏನ್ ಮನೀಷಾ ಅದು? ಮುಂದೆ ಯಾವತ್ತಾದ್ರೂ ಮಿತ್ರ ಬಗ್ಗೆ ನನ್ ಬಗ್ಗೆ ಭಾಗ್ಯ ಗೊತ್ತಾದ್ರೆ ಭಾಗ್ಯ ಒಂದ್ ಕ್ಷಣ ಕೂಡ ಮಿತ್ರ ಜೀವನದಲ್ಲಾಗ್ಲಿ ಈ ಮನೆಯಲ್ಲಾಗ್ಲಿ ಇರಲ್ಲ. ಅಷ್ಟು ಕಾನ್ಫಿಡೆನ್ಸ್ ಯಾಕೆ ಮನೀಷಾ? ನಡೆದಿದ್ದೆಲ್ಲ ನೋಡಿದ್ರಲ್ಲ ಆಂಟಿ. ಯಾರೋ ಹುಡುಗಿಗೆ ದ್ರೋಹ ಮಾಡಿದ್ರು ಅಂತ ಆ ಅತ್ತೆ ಮಾವಂಗೆ ಸರಿಯಾಗಿ ಕ್ಲಾಸ್ ತಗೊಂಡ್ಲು. ಅಂಥದ್ರಲ್ಲಿ ಅವಳ ಜೀವನದಲ್ಲೇ ನೀವೆಲ್ಲರೂ ಆಡ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ಆಮೇಲೆ ಭಾಗ್ಯ ಈ ಮದ್ವೆಗೆ ತನ್ನ ಕುತ್ತಿಗೆಯಲ್ಲಿರೋ ತಾಳಿ ಗೌರವ ಕೊಟ್ಟು ಇಲ್ಲೇ ಇರ್ತಾಳೆ ಅನ್ಕೊಂಡ್ರ? ನೀನ್ ಹೇಳೋದು ನಿಜಾನೇ ಮನೀಷಾ.
ಭಾಗ್ಯ ಅಮಾಯಕಿ ತರ ಕಾಣಿಸಿದ್ರು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಮಾತ್ರ ಬೆಟ್ಟದಷ್ಟಿದೆ. ತನ್ನ ಸೆಲ್ಫ್ ರೆಸ್ಪೆಕ್ಟ್ ನ ಕಾಪಾಡ್ಕೊಳಕ್ಕಾದ್ರೂ ಈ ಮದ್ವೆ ಆಗಿರೋ ಮಿತ್ರನ ಬಿಟ್ಟು ಹೋಗಕ್ಕೆ ಯೋಚನೆ ಮಾಡಲ್ಲ. ಸೊ ನಾಳೆ ಯಾವತ್ತಾದ್ರೂ ಭಾಗ್ಯಂಗಿ ವಿಷಯ ಗೊತ್ತಾಗೋಗುತ್ತೇನೋ ಅಂತ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆಂಟಿ. ಗೊತ್ತಾದ್ರೂ ಕೂಡ ಅವಳೇ ನನ್ನ ದಾರಿಯಿಂದ ಪಕ್ಕಕ್ಕೆ ಹೋಗಿ ನನ್ನ ದಾರಿ ಕ್ಲಿಯರ್ ಮಾಡ್ಕೊಡ್ತಾಳೆ. ಅಂದ್ಮೇಲೆ ಮುಂದೆ ಏನಾಗುತ್ತೋ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಟೆನ್ಷನ್ ನನಗಿಲ್ಲ.